ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ನೀವು ಒಳ್ಳೆ ಸಂಸ್ಕಾರವಂತರು ಅಂತ ನಿಮ್ಮ ಮನೆ ಸಂಬಂಧ ಬೆಳೆಸ್ಬೇಕು ಅಂತ ನಾವು ಆಸೆ ಪಟ್ವಿ. ಆದರೆ ನೀವು ಸುಶೀಲಿನ ಕಿಡ್ನಾಪ್ ಮಾಡಿ ಒತ್ತಾಯಪೂರ್ವಕವಾಗಿ ಮದುವೆ ಮಾಡಬೇಕು ಅಂದ್ಕೊಂಡ್ರಿ. ಇದರಲ್ಲೇ ಗೊತ್ತಾಗುತ್ತೆ ನೀವೆಂಥ ಸಂಭಾವಿತರು ಅಂತ. ಒಂದು ಹಣ್ಣು ಹುಳಿ ಅಂತ ಮಾತ್ರಕ್ಕೆ ಮರದಲ್ಲಿರೋ ಎಲ್ಲ ಹಣ್ಣು ಹುಳಿ ಅಂತ ಹೇಳೋಕ್ಕಾಗಲ್ಲ. ನಮ್ಮಿಂದ ತಪ್ಪಾಗಿದೆ, ನಾವು ಅದನ್ನು ನಿರಾಕರಿಸ್ತಾ ಇಲ್ಲ. ಆದರೆ ಆಗಿರೋ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಒಡೆದೋಗಿರೋ ಕನ್ನಡಿ, ಒಡೆದೋಗಿರೋ ಮನಸ್ಸು ಯಾವತ್ತೂ ಒಂದು ಮಾಡೋಕ್ಕಾಗೋದಿಲ್ಲ. ನಿಮ್ಮ ಮನಸ್ಸುಗಳು ಒಡೆದು ಹೋಗಿರ್ಬೋದು, ಆದರೆ ಅಭಿ ಮತ್ತು ಭಾವನಾ ಮನಸ್ಸು ಇನ್ನೂ ಗಟ್ಟಿಯಾಗೇ ಇದೆ. ಮಕ್ಕಳ ಸಂತೋಷಕ್ಕೋಸ್ಕರ ನಮ್ಮ ನೋವನ್ನ ಮರಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ನನಗೆ ಗೊತ್ತು ಬಿಡ್ರಿ, ನೀವು ಬಂದಿರೋದು ಕ್ಷಮೆ ಕೇಳೋಕ್ಕಲ್ಲ, ಹೇಗಾದರೂ ಮಾಡಿ ಮದುವೆ ವಿಷಯ ಮಾತಾಡೋಕೆ ಬಂದಿದ್ದೀರಿ. ನನಗದು ಆವಾಗಲೇ ಗೊತ್ತಾಯಿತು. ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ. ನೀನೇನಾದರೂ ಇವ್ರ ನಾಟಕನ ನಂಬಿ ಮದುವೆಗೆ ಒಪ್ಕೊಂಡ್ರೆ ನಾ ಈ ಮನೆ ಬಿಟ್ಬಿಟ್ಟು ಹೊಟ್ಟೋಗ್ತೀನಿ ಅಷ್ಟೇ. ಅಪ್ಪ, ಇದು ನನ್ನ ಜೀವನದ ಪ್ರಶ್ನೆ. ಅತ್ತೆಗಾಗಿದ್ದ ಅವಮಾನಕ್ಕೆ ಅವರೇ ಕಾರಣ. ಅವ್ರ ಸ್ವಾರ್ಥಕ್ಕೆ ಎದುರಿ ಈ ಮದುವೆ ನಿಲ್ಲಿಸೋದಾದ್ರೆ ನಾನು ಪ್ರಾಣ ಕಳ್ಕೋಬೇಕಾಗುತ್ತೆ. ಯಾಕೋ ಹಾಗೆ ಮಾತಾಡ್ತೀಯ? ಮದುವೆ ಅನ್ನೋದು ಎರಡು ಮನೆಯವರ ಮನಸ್ಸುಗಳನ್ನ ಸೇರಿಸೋ ಸೇತುವೆ. ಈಗ ಆ ಸೇತುವೆ ಅಡಿಪಾಯಕ್ಕೆ ಕೂತು ಬಂದಿದೆ, ಇದನ್ನು ಅರ್ಥ ಮಾಡ್ಕೊಳ್ಳೋ. ನಿಶ್ಚಿತಾರ್ಥ ಆಗಿರೋ ಒಂದು ಹೆಣ್ಣಿಗೆ ಮೋಸ ಮಾಡೋದಕ್ಕೆ ನಾನು ತಯಾರಿಲ್ಲ. ಹಾಗೆ ಮಾಡಿದ್ರೆ ಜೀವನ ಪೂರ್ತಿ ಪಶ್ಚಾತ್ತಾಪದಲ್ಲಿ ನಾನು ಕೊರಗಬೇಕಾಗುತ್ತೆ. ಒಂದು ಹೆಣ್ಣಿಗೆ ಮೋಸ ಮಾಡಿ ಪಾಪಕ್ಕೆ ಗುರಿಯಾಗೋದಕ್ಕೆ ನಾನು ತಯಾರಿಲ್ಲ. ನಿಮಗೆ ನಿಮ್ಮ ಸ್ವಾಭಿಮಾನ ಮುಖ್ಯನೋ ಅಥವಾ ನಾನು ಮುಖ್ಯನೋ ನೀವೇ ನಿರ್ಧಾರ ಮಾಡ್ಕೊಳ್ಳಿ. ಈಗ ನೇರವಾಗಿ ಅವಮಾನ ಆಗಿರೋದು ನಿನ್ನ ಅತ್ತೆಗೆ, ಅವಳೇ ಅದನ್ನು ನಿರ್ಧರಿಸಬೇಕು. ಈಗ ನೀವೇ ಹೇಳಿ ಅತ್ತೆ, ನಾನು ಸಾಯ್ಬೇಕಾ ಅಥವಾ ಬದುಕಬೇಕಾ? ಬೇಡಪ್ಪ, ಯಾರೂ ಸಾಯೋದು ಬೇಡ. ನನ್ನ ನೋವು ನನಗೆ ಇಟ್ಕೊಳ್ಳಿ. ನೀವೆಲ್ಲ ಒಳ್ಳೆಯವರಾಗಿ ನಾನೊಬ್ಳು ಕೆಟ್ಟವಳಾಗೋದು ಬೇಡ. ನಿಮ್ಮಿಷ್ಟದಂಗೆ ಈ ಮದುವೆ ಮಾಡ್ಕೊಳ್ಳಿ. ಸುಶೀಲ ಅವರೇ, ನಿಮ್ಮದು ತುಂಬ ದೊಡ್ಡ ಮನಸ್ಸು. ನಿಮ್ಮ ಋಣ ನಾವು ಹೇಗೆ ತೀರಿಸ್ತೀವೋ ಗೊತ್ತಿಲ್ಲ. ಆಹಾಹಾಹಾ, ನೀವೇನು ನನಗೆ ಹೊಗಳೋದು ಬೇಕಾಗಿಲ್ಲ. ನನ್ನ ಮಾತು ಇನ್ನೂ ಮುಗ್ದಿಲ್ಲ. ನಿಮ್ಮಲ್ಲಿದ್ದಾಳಲ್ಲ ಅವಳು, ಆ ಗೌರಿ, ಅವನ ಹೆಸರು ಕೇಳಿದ್ರೆ ಮೈ ಮೇಲೆ ಛೇಲರ್ದಂಗೆ ಆಗತ್ತೆ ನನಗೆ. ಆ ಗೌರಿ ಇರೋ ಮನೇಲಿ ಸಂಬಂಧ ಬೆಳೆಸೋದಕ್ಕೆ ನನಗಿಷ್ಟ ಇಲ್ಲ. ಅವಳನ್ನ ಮನೆಯಿಂದ ಆಚೆಗೆ ಹಾಕಿ ಆವಾಗ ನಾನು ಈ ಮದುವೆಗೆ ಒಪ್ಕೋತೀನಿ. ಇಲ್ಲ ಅಂದರೆ ನೀವ್ಯಾರೋ ನಾವ್ಯಾರೋ. ಈ ಮದುವೆ ನಡಿಬೇಕು ಅಂದರೆ ನಾವು ನಿನ್ನನ್ನು ಮನೆಯಿಂದ ಆಚೆ ಹಾಕಬೇಕಂತೆ. ಹೋಗಿ ಆಚೆ.